Doctor, what should I drink first thing in the morning? ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ. ನಾವು ಯಾವ ವಾಟರ್ ಕುಡಿಬೇಕು, ಯಾವ ಥರ ನೀರು ಕುಡಿಬೇಕು ಅನ್ನೋದು. ನಾನು ಹೇಳಿದ್ದು ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಇಸ್ ವಾರ್ಮ್ ವಾಟರ್ ಇಸ್ ಮೋರ್ ದೆನ್ ಇನಫ್ ಅಂತ ಹೇಳ್ತೀವಿ. ಬೇರೆ ಬೇರೆ ಡಿಸೀಸಸ್ಗೆ ಬೇರೆ ಬೇರೆ ಥರ. ವೇಟ್ ಲಾಸ್ಗೆ ನಾವು ಜೀರಾ ವಾಟರ್ ಕುಡೀರಿ ಅಂತ ಹೇಳ್ತೀವಿ, ಅಥವಾ ಲೆಮನ್ ವಾಟರ್ ಕುಡೀರಿ ಅಂತ ಹೇಳ್ತೀವಿ. ಥೈರಾಯ್ಡ್ಗೆ ಕೊರಿಯಾಂಡರ್ ವಾಟರ್ ಕುಡೀರಿ ಅಂತ ಹೇಳ್ತೀವಿ. ಫಾರ್ ಆಲ್ ಏಜ್ ಗ್ರೂಪ್ಗೆ ನಾವು ಹೇಳಿದ್ದು ವಾರ್ಮ್ ವಾಟರ್ ಈಸ್ ಮೋರ್ ದೆನ್ ಇನಫ್. ವಾರ್ಮ್ ವಾಟರ್ ವಿತ್ ಫ್ಯೂ ಡ್ರಾಪ್ಸ್ ಆಫ್ ಲೆಮನ್ ಹಾಕಿದಾಗ ಏನಾಗುತ್ತೆ, ಇಟ್ ರೀಹೈಡ್ರೇಟ್ ಯುವರ್ ಬಾಡಿ, ಇಟ್ ಜೆಂಟಲಿ ವೇಕಪ್ಸ್ ಯುವರ್ ಆರ್ಗನ್ಸ್ ಅಂತ ಹೇಳ್ತೀವಿ. ಇಟ್ ಸಪೋರ್ಟ್ಸ್ ಯುವರ್ ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ಆಲ್ಸೋ ಇಟ್ ಸಪೋರ್ಟ್ಸ್ ಯುವರ್ ಫ್ರೆಶ್ನೆಸ್ ಆ್ಯಂಡ್ ಫೋಕಸ್ ಹೋಲ್ ಡೇ ಅಂತ ಹೇಳ್ತೀವಿ. How much physical activity is enough? ಫಿಸಿಕಲ್ ಆಕ್ಟಿವಿಟಿ ಅಂತ ಬಂದಾಗ ಡಿಫ್ರೆಂಟ್ ಏಜ್ ಗ್ರೂಪ್ಗೆ ಡಿಫ್ರೆಂಟ್ ಫಿಸಿಕಲ್ ಆಕ್ಟಿವಿಟಿ ಇರುತ್ತೆ. ಫಾರ್ ಕಿಡ್ಸ್ ಅಂತ ಬಂದಾಗ ಸೈಕ್ಲಿಂಗ್ ಆಗಿರಬಹುದು, ಜಾಗಿಂಗ್ ಆಗಿರಬಹುದು, ಜಂಪಿಂಗ್ ಆಗಿರಬಹುದು, ಅದರ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಅವ್ರು ಮಾಡಬಹುದು. ಫಾರ್ ಆಲ್ ಏಜ್ ಗ್ರೂಪ್ಗೆ ಅಂತ ಬಂದಾಗ ನಾರ್ಮಲ್ ವಾಕಿಂಗ್ ಈಸ್ ಗುಡ್ ಅಂತ ಹೇಳ್ತೀವಿ. ಸೊ ದ್ಯಾಟ್ ಇಸ್ ಬ್ರಿಸ್ಕ್ ವಾಕಿಂಗ್ ಈಸ್ ಮೋರ್ ದೆನ್ ಇನಫ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ 5 days ಇನ್ ಅ ವೀಕ್ ಆ್ಯಂಡ್ 30 minutes ಇನ್ ಅ ಡೇ ಈಸ್ ಗುಡ್ ಫಾರ್ ಯುವರ್ ಬಾಡಿ ಅಂತ ಹೇಳ್ತೀವಿ. Best breakfast for energy all day. ಬ್ರೇಕ್ಫಾಸ್ಟ್ ಇಸ್ ದ ಫಸ್ಟ್ ಮೀಲ್ ಆಫ್ ಅ ಡೇ ಅಂತ ಹೇಳ್ತೀವಿ. ಸೊ ವಿ ಶುಡ್ ಸ್ಟಾರ್ಟ್ ವಿತ್ ಅ ಪ್ರೋಟೀನ್, ಫೈಬರ್ ಆ್ಯಂಡ್ ಹೆಲ್ದಿ ಫ್ಯಾಟ್ ಅಂತ ಹೇಳ್ತೀವಿ. ಪ್ರೋಟೀನ್ ಅಂತ ಬಂದಾಗ ಯು ಕ್ಯಾನ್ ಆ್ಯಡ್ ಎಗ್ಸ್, ಅಥವಾ ಯು ಕ್ಯಾನ್ ಆ್ಯಡ್ ಅ ಸೋಕ್ಡ್ ನಟ್ಸ್ ಸ್ಮೂದಿ ತೊಗೊಳ್ಳಿ ಅಂತ ಹೇಳ್ತೀವಿ. ಅವ್ರ ಫೈಬರ್ ಅಂತ ಬಂದಾಗ ವೆಜಿಟೇಬಲ್ಸ್ ತೊಗೊಳ್ಳಿ ಅಥವಾ ಫ್ರೂಟ್ಸ್ ತೊಗೊಳ್ಳಿ. ಫ್ರೂಟ್ ಜ್ಯೂಸಸ್ ಅಲ್ಲ, ಫ್ರೂಟ್ಸು, ಫ್ರೂಟ್ ಸ್ಯಾಲೆಡ್ಸ್ ಆ್ಯಡ್ ಮಾಡ್ಕೋಬೋದು. ಅದರಲ್ಲಿ ಬೇಕಾದರೆ ರೋಸ್ಟೆಡ್ ನಟ್ಸನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬಹುದು ಆ್ಯಂಡ್ ಓಟ್ಸ್ ಆ್ಯಡ್ ಮಾಡ್ಕೋಬಹುದು. ಹೆಲ್ದಿ ಫ್ಯಾಟ್ಸ್ ಅಂತ ಬಂದಾಗ ಪೀನಟ್ ಬಟರ್ ಯೂಸ್ ಮಾಡಬಹುದು, ಘೀ ಯೂಸ್ ಮಾಡಬಹುದು ಅಂತ ಹೇಳ್ತೀವಿ. Can I drink tea or coffee mid-morning? ಮಿಡ್ ಮಾರ್ನಿಂಗ್ ಅಂತ ಬಂದಾಗ ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ಮ್ಯಾಂಡೇಟರಿಲಿ ರೆಕಮೆಂಡೆಡ್ ಅಂತ ಹೇಳ್ತೀವಿ. ತಗೊಳ್ಳೇಬೇಕು ಅಂತ ಅಲ್ಲ. ಇನ್ ಕೇಸ್ ನಿಮಗೆ ಹಶ್ವಾದ ಅಂದರೆ ಹಂಗರ್ ಕಾಂಟ್ರಾಕ್ಷನ್ಸ್ ಏನಾದ್ರು ಇದ್ದರೆ ಡೋಂಟ್ ಗೋ ಫಾರ್ ಟೀ ಆ್ಯಂಡ್ ಕಾಫಿ ವಿಚ್ ಇಸ್ ವಿತ್ ಮಿಲ್ಕ್ ಆ್ಯಂಡ್ ಶುಗರ್. ಯು ಕ್ಯಾನ್ ಗೋ ಫಾರ್ ಅ ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀ ಅಂತ ಹೇಳ್ತೀವಿ. ಆರ್ ಎಲ್ಸ್ ಯು ಕ್ಯಾನ್ ಗೋ ಫಾರ್ ಎನಿ ಟೈಪ್ ಆಫ್ ಸ್ಲೈಸಸ್ ಆಫ್ ಫ್ರೂಟ್ಸು, ಅಥವಾ ಯೋಗರ್ಟ್ ಅಂತ ಹೇಳ್ತೀವಿ. ಫ್ರೆಶ್ಲಿ ಹೋಮ್ ಮೇಡ್ ಯೋಗರ್ಟ್ ನೀವು ತಗೋಬೋದು. How to plan a nutritious lunch? ಲಂಚ್ ಅಂತ ಬಂದಾಗ ದಿಸ್ ಇಸ್ ಅ ಗುಡ್ ಮೀಲ್ ಆಫ್ ಅ ಡೇ ಅಂತ ಹೇಳ್ತೀವಿ. ಸೊ ದ ಪ್ಲೇಟ್ ಶುಡ್ ಕಂಟೈನ್ಸ್ ಅ ಬ್ಯಾಲೆನ್ಸ್ಡ್ ಫುಡ್ ವಿತ್ ಅ ಗುಡ್ ಮಿಕ್ಸ್ಚರ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಸೊ ಹಾಫ್ ಆಫ್ ದ ಪ್ಲೇಟ್ ನೀವು ಲಂಚಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಲೈಕ್ ಮಿನರಲ್ಸ್, ವೈಟಮಿನ್ಸ್, ಫೈಬರ್ಸ್ ಇನ್ಕ್ಲೂಡ್ ಆಗಿರಬೇಕು. ದಟ್ ಇಸ್ ವೆಜಿಟೇಬಲ್ಸ್ ಸ್ಯಾಲೆಡ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಕಲರ್ಫುಲ್ ವೆಜಿಟೇಬಲ್ಸ್ ಇನ್ಕ್ಲೂಡ್ ಮಾಡಿ ಅಂತ ಹೇಳ್ತೀವಿ. ಅದು ಸೂಪ್ಸ್ ಆಗಿರ್ಬೋದು, ಸ್ಯಾಲೆಡ್ಸ್ ಆಗಿರ್ಬೋದು. ಅದಾದಮೇಲೆ ನೆಕ್ಸ್ಟು ಲೀನ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಲೀನ್ ಪ್ರೋಟೀನ್ಸ್ ಅಂತ ಬಂದಾಗ ಚಿಕನ್ ಆಗಿರಬಹುದು, ಫಿಶ್ ಆಗಿರಬಹುದು, ಪನೀರ್ ಆಗಿರಬಹುದು, ಟೋಫು ಆಗಿರಬಹುದು. ಈ ಥರ ಪ್ರೋಟೀನ್ಸ್ ನೀವು ಆ್ಯಡ್ ಮಾಡ್ಕೋಬಹುದು. ಸಮ್ ಲೈಕ್ ನಟ್ಸು, ಸೀಡ್ಸನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬಹುದು. ರಿಮೈನಿಂಗ್ ಪೋರ್ಷನ್ ನಾವು ಅಂತ ಬಂದಾಗ ಕಾರ್ಬ್ಸ್ ಅಂತ ಹೇಳ್ತೀವಿ. ಕಾರ್ಬ್ಸ್ ಅಂತ ಬಂದಾಗ ನೀವು ಮಿಲ್ಲೆಟ್ ರೋಟಿ ಆಗಿರಬಹುದು, ಅಥವಾ ಬ್ರೌನ್ ರೈಸ್ ಆಗಿರಬಹುದು, ಲೆಂಟಿಲ್ ದಾಲ್ ಆಗಿರಬಹುದು. ಇದನ್ನು ನೀವು ತಗೋಬಹುದು. ಆ್ಯಂಡ್ ದಿಸ್ ಇನ್ಕ್ಲೂಡ್ಸ್ ಅ ಕಂಪ್ಲೀಟ್ ಎನರ್ಜಿ ಮೀಲ್ ಅಂತ ಹೇಳ್ತೀವಿ. Should we nap after lunch? Is day sleep good or bad for us? ನ್ಯಾಪ್ ಅಂತ ಬಂದಾಗ ನ್ಯಾಪ್ ವಿ ವಿಲ್ ರೆಕಮೆಂಡ್. ಆ್ಯಕ್ಚುಲಿ ನ್ಯಾಪ್ ಇಟ್ ಶುಡ್ ಬಿ ಲೈಕ್ ಅ ಪವರ್ ನ್ಯಾಪ್ ಅಂತ ಹೇಳ್ತೀವಿ. ಪವರ್ ನ್ಯಾಪ್ ಅಂತ ಅಂದರೆ ಇಮಿಡಿಯೇಟ್ಲಿ ಆಫ್ಟರ್ ಯುವರ್ ಲಂಚ್ ಯು ಕ್ಯಾನ್ ಗೋ ಫಾರ್ 5 to 15 minutes ಆಫ್ ಬ್ರೇಕ್ ಅಂತ ಹೇಳ್ತೀವಿ. ಲೈಕ್ ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ನ್ಯಾಪ್ ಫಾರ್ 5 to 15 minutes. ಇದರಲ್ಲಿ ನೀವು ಪವರ್ ನ್ಯಾಪ್ ಅಂತ ಅಂದರೆ ಸೈಲೆಂಟ್ ಮ್ಯೂಸಿಕ್ ಅಥವಾ ರಿಲ್ಯಾಕ್ಸೇಷನ್ ಮ್ಯೂಸಿಕ್ ಹಾಕೊಂಡು 15 minutes ರೆಸ್ಟ್ ಮಾಡ್ಬೋದು. ನಾಟ್ ಮೋರ್ ದೆನ್ ದ್ಯಾಟ್ ಅಂತ ಹೇಳ್ತೀವಿ. ಹಾಫ್ ಆನ್ ಅವರ್ ಡ್ಯೂರೇಷನಲ್ಲಿ ನೀವು ಮಲಗಬೇಕಾದಾಗ ದಿಸ್ ಇಸ್ ನಾಟ್ ಗುಡ್ ಫಾರ್ ಯುವರ್ ಆಲ್ ಏಜ್ ಗ್ರೂಪ್ಸ್. ವೇಟ್ ಲಾಸ್ ಆಗಿರಬಹುದು, ಇನ್ಸಾಮ್ನಿಯಾ ಪೇಷಂಟ್ಸ್ಗೆ ದಿಸ್ ವಿಲ್ ಬಿ ವೆರಿ ಡೇಂಜರಸ್ ಅಂತ ಹೇಳ್ತೀವಿ. ಯಾಕಂದರೆ ಮಧ್ಯಾಹ್ನ ಮಲಗಿದಾಗ ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ. ವೇಟ್ ಲಾಸ್ ಪೇಷಂಟ್ಸ್ಗೆ ನೀವು ಮಧ್ಯಾಹ್ನ ನಿದ್ದೆ ಮಾಡಿದಾಗ ಏನಾಗುತ್ತೆ, ದ್ಯಾಟ್ ವಿಲ್ ಕಾಸ್ ಅ ಮೋರ್ ಟಮ್ಮಿ ಅಂತ ಹೇಳ್ತೀವಿ. Evening snack mistakes 90% of people make. ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಬಂದಾಗ ಹೈ ಕ್ಯಾಲರಿ ಜಂಕ್ ಫುಡ್ಡನ್ನು ನಾವು ಯೂಸ್ ಮಾಡ್ತೀವಿ ಜನರಲಿ. ಲೈಕ್ ಫ್ರೈಡ್ ಫುಡ್ ಆಗಿರಬಹುದು, ಅಥವಾ ಸ್ಟ್ರೀಟ್ ಫುಡ್ಸ್ ಆಗಿರಬಹುದು. ಅದ್ರ ಬದಲು ನಾವು ಕ್ಲಿಯರ್ ಲಿಕ್ವಿಡ್ಸ್ ಯೂಸ್ ಮಾಡಿ ಅಂತ ಹೇಳ್ತೀವಿ, ಅಥವಾ ಸ್ಲೈಸಸ್ ಆಫ್ ಫ್ರೂಟ್ಸ್ ಯೂಸ್ ಮಾಡಿ ಅಂತ ಹೇಳ್ತೀವಿ. ಇದರಲ್ಲಿ ಲಿಟಲ್ ಪ್ರೋಟೀನ್, ಲಿಟಲ್ ಫೈಬರ್ ಇರಬೇಕು ಅಂತ ಹೇಳ್ತೀವಿ. ಇದರಲ್ಲಿ ಲೈಕ್ ಪ್ರೋಟೀನ್ಸ್ ಅಂತ ಬಂದಾಗ ರೋಸ್ಟೆಡ್ ಚನಾ ಆಗಿರಬಹುದು, ಅಥವಾ ಬಾಯ್ಲ್ಡ್ ಪೀನಟ್ಸ್ ಆಗಿರಬಹುದು. ಇದನ್ನು ಯೂಸ್ ಮಾಡಿ. ಲಿಕ್ವಿಡ್ಸ್ ಬೇಕು ಅಂತ ಅಂದರೆ ಹರ್ಬಲ್ ಟೀ ಯೂಸ್ ಮಾಡಿ, ಬ್ಲ್ಯಾಕ್ ಟೀ ಅಥವಾ ಬ್ಲ್ಯಾಕ್ ಕಾಫಿ. ಇದು ಏನೂ ಇಲ್ಲ ಅಂತ ಅಂದರೆ ಲೆಮನ್ ಜ್ಯೂಸ್ ವಿಚ್ ಇಸ್ ಮಿಕ್ಸ್ಡ್ ವಿತ್ ಸೋಕ್ಡ್ ಚಿಯಾ ಸೀಡ್ಸ್ ಅಂತ ಹೇಳ್ತೀವಿ. ಇಲ್ಲ ಅಂದರೆ ನೀವು ಕೋಕೋನಟ್ ವಾಟರ್ ಆದರೂ ತಗೋಬೋದು. Should dinner be your smallest meal? ಎಸ್,
dinner is smallest meal and it should contains a little proteins and more fibers and more minerals ಅಂತ less carbs ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ದಿನ ಮುಗಿತಾ ನಮ್ಮ ಅಗ್ನಿ ಡೈಜೆಸ್ಟಿವ್ ಸಿಸ್ಟಮ್ ಅಗ್ನಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಆವಾಗ ನಾವು ಈಸಿ ಆ್ಯಂಡ್ ಎನರ್ಜೆಟಿಕ್ ಮೀಲ್ಸನ್ನು ತಗೊಳ್ಳಿ ಅಂತ ಹೇಳ್ತೀವಿ. ಡಿನ್ನರಲ್ಲಿ ನಾವು ಸೂಪ್ಸು, ಸ್ಯಾಲೆಡ್ಸು, ಸೂಪ್ಸ್ ಅಂತ ಬಂದಾಗ ಎನಿ ವೆಜಿಟೇಬಲ್ ಸೂಪ್ಸ್ ತಗೊಳ್ಳಿ, ಅದ್ರ ಜೊತೆಗೆ ಬಾಯ್ಲ್ಡ್ ವೆಜಿಟೇಬಲ್ಸ್ ತಗೊಳ್ಳಿ. ಅಥವಾ ಯು ಕ್ಯಾನ್ ಹ್ಯಾವ್ ಅ ಲಿಟಲ್ ಬಿಟ್ ಆಫ್ ಕಾರ್ಬ್ ಲೈಕ್ ಓಟ್ಸ್ ಆಗಿರಬಹುದು, ಅಥವಾ ಸಮ್ ಅದರ್ ಥಿಂಗ್ ಲೈಕ್ 1 ಮಿಲ್ಲೆಟ್ ರೋಟಿ ಆಗಿರಬಹುದು, ಲೈಕ್ ದಿಸ್. ಅಥವಾ ನೀವು ಓಟ್ಸು, ಬ್ರೋಕನ್ ವೀಟು ಆ್ಯಂಡ್ ಸಮ್ ಆಲ್ ವೆಜಿಟೇಬಲ್ಸ್ ಮಿಕ್ಸ್ಚರ್ ಮಾಡಿಬಿಟ್ಟು ಲೈಕ್ ಕಂಜಿ ಥರ ಮಾಡ್ಕೊಂಡ್ಬಿಟ್ಟು ಅದನ್ನು ಕುಡಿಬಹುದು. ಯೂಶ್ವಲಿ ನಾವು ವೇಟ್ ಲಾಸಲ್ಲಿ ಲಿಕ್ವಿಡ್ಸೇ ತಗೊಳ್ಳಿ ಅಂತ ಹೇಳ್ತೀವಿ. ಫಾರ್ ಆಲ್ ಏಜ್ ಗ್ರೂಪ್ಸ್ ಡಿನ್ನರ್ ಶುಡ್ ಬಿ ವೆರಿ ಈಸಿ ಆ್ಯಂಡ್ ವೆರಿ ಹೆಲ್ಪ್ಫುಲ್ ಅಂತ ಅಂದಾಗ ಈಸಿ ಟು ಡೈಜೆಸ್ಟ್ ಅಂತ ಹೇಳ್ತೀವಿ. ಸೊ ವೆಜಿಟೇಬಲ್ಸು, ಸೂಪ್ಸು, ಬಾಯ್ಲ್ಡ್ ವೆಜಿಟೇಬಲ್ಸು ಆರ್ ಎಲ್ಸ್ ಕಂಜಿ ತಗೊಳ್ಳಿ, ದಟ್ ವಿಲ್ ಬಿ ವೆರಿ ಗುಡ್ ಅಂತ ಹೇಳ್ತೀವಿ. How to fall asleep faster naturally. ಎಷ್ಟೋ ಜನ ಕೇಳ್ತಾರೆ ನಮಗೆ ರಾತ್ರಿ ಬೆಡ್ಡಿಗೆ ಹೋಗಿದ ತಕ್ಷಣ ನಿದ್ದೆ ಬರೋದೇ ಇಲ್ಲ ಅಂತ. ಸೊ ಅವ್ರಿಗೆ ನಾವು ಹೇಳೋದು, ಡಿನ್ನರನ್ನು ಫಸ್ಟು ಬೇಗ ಕಂಪ್ಲೀಟ್ ಮಾಡಿ. ಸೊ 5:30 to 7:30 ಒಳಗಡೆ ಡಿನ್ನರ್ ಕಂಪ್ಲೀಟ್ ಮಾಡಿ. ಆಫ್ಟರ್ ದ್ಯಾಟ್ ನೀವು 9:30ಗೆ ನೀವು ನಿದ್ದೆ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ನಿಮಗೆ ಡೈಜೆಷನ್ ಪ್ರಾಸೆಸ್ ಶುರುವಾದಾಗ ನಿಮಗೆ ಈಸಿಯಾಗಿ ಬಾಡಿ ಹೆವಿ ಇರಲ್ಲ, ಸ್ವಲ್ಪ ಲೈಟ್ ಆಗಿರುತ್ತೆ. ಸೊ ಫಸ್ಟ್ ನೀವು ಅವಾಯ್ಡ್ 1 hour ಬಿಫೋರ್ ಅವಾಯ್ಡ್ ಆಲ್ ದೀಸ್ ಥಿಂಗ್ಸ್ ಅಂತ ಹೇಳ್ತೀವಿ. ಫಸ್ಟ್ ಮೊಬೈಲ್ಸ್, ರೀಲ್ಸ್ ನೋಡೋದಾಗಲಿ, ಶಾರ್ಟ್ಸ್ ನೋಡೋದಾಗಲಿ, ಟಿ ವಿ ನೋಡೋದಾಗಲಿ ಆ್ಯಂಡ್ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡೋದಾಗಲಿ, ಇದನ್ನೇ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಅದಾದಮೇಲೆ ಎಂಟಿ ಯುವರ್ ಬ್ಲ್ಯಾಡರ್ ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ಅಂತ ಹೇಳ್ತೀವಿ. ಆ್ಯಂಡ್ ನಿಮ್ಮ ರೂಮ್ ಅಂದರೆ ನೀವು ಮಲ್ಕೊಳ್ಳೋ ಜಾಗ ಅಂತ ಹೇಳ್ತೀವಿ, ದ್ಯಾಟ್ ಶುಡ್ ಬಿ ಇನ್ ಡಾರ್ಕರ್ ಸೈಡ್ ಅಂತ ಹೇಳ್ತೀವಿ. ಆ್ಯಂಡ್ ಸಮ್ ರಿಲ್ಯಾಕ್ಸಿಂಗ್ ಟೆಕ್ನಿಕ್ಸ್ ಯೂಸ್ ಮಾಡಿ ಅಂತ ಹೇಳ್ತೀವಿ, ಲೈಕ್ ಮೆಡಿಟೇಷನ್ ಆಗಿರಬಹುದು ಅಥವಾ ಸಮ್ ಬ್ರೀದಿಂಗ್ ಟೆಕ್ನಿಕ್ಸನ್ನು ಯೂಸ್ ಮಾಡಿ, ಡೀಪ್ ಬ್ರೀದಿಂಗ್ ಟೆಕ್ನಿಕ್ಸನ್ನು ಯೂಸ್ ಮಾಡಿ ಮಲ್ಗಕ್ಕೆ ಹೋಗಿ ಅಂತ ಹೇಳ್ತೀವಿ. How to stop waking up in the middle of the night. ವೇಕಿಂಗ್ ಅಪ್ ಇನ್ ದ ಮಿಡಲ್ ಆಫ್ ದ ನೈಟ್ ಅಂತ ಬಂದಾಗ ಹಾಗೆ ಸ್ಲೀಪ್ ಹೈಜೀನನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿರ್ತೀವಿ. ನೀವು ಮೆಡಿಟೇಷನ್ ಮಾಡಿ, ಮಿನಿಮಮ್ 15 minutes ಮೆಡಿಟೇಷನ್ ಮಾಡಿ. ಯಾರಿಗೆ ನಿದ್ದೆ ಬರೋದಿಲ್ಲ, ಇನ್ ಬಿಟ್ವೀನ್ ಎಚ್ಚರ ಆಗುತ್ತೆ ಅಂತ ಅನಿಸುತ್ತೆ, ಆವಾಗ ನೀವು ರಾತ್ರಿ ಮಲಗಬೇಕಾದಾಗ 1 cup ಆಫ್ ಮಿಲ್ಕ್ ವಿತ್ ಲಿಟಲ್ ಬಿಟ್ ಆಫ್ ಹಲ್ದಿ ಆ್ಯಂಡ್ ಲಿಟಲ್ ಬಿಟ್ ಆಫ್ ಸಿನಮನ್ ಪೌಡರ್ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಿ, ಇದನ್ನು 1/2 cup ಅಷ್ಟೇ ಆಗಲಿ ಕೂಡ ಇದನ್ನು ನೀವು ತೊಗೋಬೇಕು ಬೆಡ್ ಟೈಮಲ್ಲಿ. ತೊಗೊಂಡು ಆಮೇಲೆ ಮಲಗಕ್ಕೆ ಹೋಗಿ. ಆ್ಯಂಡ್ ನಾನು ಮೊದಲೇ ಹೇಳ್ದಂಗೆ ಕಂಪ್ಲೀಟ್ಲಿ ಎಂಟಿ ಮಾಡಿ ಬ್ಲ್ಯಾಡರನ್ನು. ಇನ್ ಬಿಟ್ವೀನ್ ಅದರಿಂದ ಕೂಡ ಎಚ್ಚರ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಅವಾಯ್ಡ್ ಶುಗರಿ ಡ್ರಿಂಕ್ಸ್, ಸ್ವೀಟ್ಸ್ ಆ್ಯಂಡ್ ಎನಿ ಅದರ್ ಜಂಕ್ ಫುಡ್ಸ್ ಬಿಫೋರ್ ಗೋಯಿಂಗ್ ಟು ಬೆಡ್ ಅಂತ ಹೇಳ್ತೀವಿ. ಬಿಕಾಸ್ ದಿಸ್ ಇಂಟರಪ್ಟ್ಸ್ ಯುವರ್ ಸ್ಲೀಪ್ ಅಂತ ಹೇಳ್ತೀವಿ ನಾವು.